ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ದಿಢೀರ್ ಬೆಳವಣಿಗೆಗಳಾಗ್ತಿದ್ದಾವೆ. ಈಗಾಗಲೇ ಏನೇನು ತಯಾರಿ ಬಿಜೆಪಿ ಕಡೆಯಿಂದ ಆಗ್ತಿದೆ, ಡಬಲ್ ಆಪರೇಷನ್ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಲವರಿಗಿದು ಈ ಕ್ಷಣಕ್ಕಾಗಲಿಲ್ವಲ್ಲ, ನಿನ್ನೆ ನೀವು ಆಪರೇಷನ್ ಅಂದ್ರಿ, ಇವತ್ತು ನಡೆದೇ ಬಿಡಬೇಕಿತ್ತು ಅಂತ ಅನಿಸ್ಬಹುದು. ಬಟ್ ರಾಜಕಾರಣದಲ್ಲಿ ಹಾಗಾಗಲ್ಲ, ಸಮಯ ಬೇಕಾಗತ್ತೆ, ಎಲ್ಲದಕ್ಕೂ ಸಮಯ ಬೇಕಾಗತ್ತೆ. ಮತ್ತು ಯಾವ ಪ್ರಯತ್ನಗಳಾಗಿದ್ದಾವೆ ಅದೆಲ್ಲ ಫಲ ಸಿಕ್ಕೇ ಬಿಡುತ್ತೆ ಅಂತಲ್ಲ, ಪ್ರಯತ್ನಗಳಂತೂ ಆಗ್ತಿರತ್ವೆ. ಅದರ ನಡುವೆ ಈಗ ಕೈಪಾಳ್ಯದಿಂದ ಬಿಗ್ ನ್ಯೂಸ್ ಬರ್ತಿರೋದು. ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡಿಂದ ಡಬಲ್ ಶಾಕ್ ಎದುರಾಯ್ತಾ? ಖರ್ಗೆ ಅವ್ರ ಕಡೆಯಿಂದ ಮತ್ತು ರಾಹುಲ್ ಗಾಂಧಿಯವರ ಕಡೆಯಿಂದ, ಎರಡೂ ಕಡೆಯಿಂದ ಈಗ ಸಿದ್ದರಾಮಯ್ಯನವ್ರಿಗೆ ಯಾಕೆಷ್ಟು ಟೆನ್ಷನ್ ಎದುರಾಗಿದೆ? ಡಿ ಕೆ ಶಿವಕುಮಾರ್ ಎಂತಹ ರಣವ್ಯೂಹವನ್ನು ರೂಪಿಸಿದ್ದಾರೆ? ಅಕ್ಟೋಬರ್ ನವೆಂಬರ್ ಸುದ್ದಿಗಳು ಜೋರಾಗಿರುವ ಹೊತ್ತಲ್ಲೇ ಸಿಡಿದಿರುವ ಸುದ್ದಿ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆಯಿಂದ ಸಿದ್ದರಾಮಯ್ಯ ಕ್ಯಾಂಪ್, ಮತ್ತೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ ಶತಪ್ರಯತ್ನನೇ ನಡೀತಾ ಇದೆ ಅನ್ನೋದು ವೆರಿ ಕ್ಲಿಯರ್ ಅಲ್ವಾ? ಸರಿ, ಈಗ ಮೇಲ್ನೋಟಕ್ಕಂತೂ ಸಿದ್ದರಾಮಯ್ಯನವ್ರನ್ನ CM ಕುರ್ಚಿಯಿಂದ ಇಳಿಸೋದಕ್ಕೆ ಕಾರಣ ಕಾಣಿಸ್ತಿಲ್ಲ. ಅಧಿಕಾರ ಹಂಚಿಕೆ ಅಂತ ಈಗ 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿಬಹುದು. ಬಟ್ ಅಷ್ಟು ಸುಲಭನ ಹಾಗೆಲ್ಲ ಬಿಟ್ಕೊಡಲ್ಲ ಸಿದ್ದರಾಮಯ್ಯನವರು ಅನ್ನೋ ರೀತಿಯಲ್ಲೇ ಅಲ್ವಾ ಕೇಳಿ ಬರ್ತಿರೋದು. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಈ ಬೆಳವಣಿಗೆ ಸಾಕ್ಷಿ ನೋಡಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಒಂದಾಗಿದ್ದಾರೆ. ಇದು ನಾವು ಇನ್ನೊಬ್ರು ಸುದ್ದಿ ಮಾಡ್ತಿರೋದಲ್ಲ. ಕಾಂಗ್ರೆಸ್ನಲ್ಲಿ ಯಾರೇ ಲೀಡರ್ಸ್ನ ಕೇಳಿದ್ರು ಕೂಡ ಈ ಬೆಳವಣಿಗೆಯ ಬಗ್ಗೆ ಈಗ ತಮ್ಮದೇ ಆದ ವಿವರಣೆಯನ್ನು ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಖರ್ಗೆ ಅವರು ಬಹಳ ಆತ್ಮೀಯರಾಗಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಒಗ್ಗಟ್ಟಿನ ಕಾರ್ಯಾಚರಣೆ ನಡೀತಿದೆ ಇಬ್ಬರ ನಡುವೆ ಅಂತ AICC ಅಧ್ಯಕ್ಷರು ಮತ್ತು KPCC ಅಧ್ಯಕ್ಷರು ಪ್ರಿಯಾಂಕ್ ಖರ್ಗೆ ಅವರು ಕೂಡ ತುಂಬಾನೇ ಬಲವನ್ನು ತುಂಬುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಪ್ರಿಯಾಂಕ್ ಖರ್ಗೆ ಅವರನ್ನು ಸೇರಿದಂತೆ ಖರ್ಗೆ ಆ್ಯಂಡ್ ಡಿ ಕೆ ಶಿವಕುಮಾರ್ ಅವರು ಒಂದಾಗಿರೋದ್ರಿಂದ ಅದರ ನೇರವಾದ ಹೊಡೆತ ಬೀಳೋದೆ ಸಿದ್ದರಾಮಯ್ಯನವ್ರಿಗೆ. ಮತ್ತೊಂದು ಕಡೆ ಈಗ ರಾಹುಲ್ ಗಾಂಧಿ ಅವರಿಂದಲೂ ಆಘಾತ ಎದುರಾಗಿದೆ ಅನ್ನೋದು ಕೈಪಾಳ್ಯದಲ್ಲಿ ಕುತೂಹಲಕ್ಕೆ ಕಾರಣ ಆಗಿರೋ ಸುದ್ದಿ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಯಾರೇ ಕೈ ಕೊಟ್ಟರೂ ಕೂಡ ರಾಹುಲ್ ಗಾಂಧಿಯವರ ಅಭಯ ಇರ್ತಿತ್ತು. ಸಿದ್ದರಾಮಯ್ಯನವರ ಪರ ಏನೇ ವಿಷಯ ಇದ್ರೂ ವೇಣುಗೋಪಾಲ್ ಅವರು ಅದನ್ನೆಲ್ಲ ಡೆಲ್ಲಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ರು. ರಾಹುಲ್ ಗಾಂಧಿಯವರ ಅಭಯ ಸಿದ್ದರಾಮಯ್ಯನವ್ರಿಗೆ 100ಕ್ಕೆ 100ರಷ್ಟಿತ್ತು. ಆದರೆ ಆ ಪ್ರಮಾಣ ಅಂತೂ ಈಗ ಕಡಿಮೆ ಆಗಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಗುಜರಾತ್ನಲ್ಲಿ AICC ಸಮಾವೇಶ ನಡೀತಲ್ವಾ, ಆ ಸಮಯದಲ್ಲಿ ರಾಹುಲ್ ಗಾಂಧಿಯವರು ತುಂಬ ಮೆಚ್ಚಿಕೊಂಡು ಮಾತಾಡಿದರು, ಸಿದ್ದರಾಮಯ್ಯನವರ ನಾಯಕತ್ವವನ್ನು ಮೆಚ್ಚಿಕೊಂಡು ಮಾತಾಡಿದರು. ಆದರೆ ಕೆಲವೇ ದಿನಗಳಲ್ಲಿ ಅದಾಗಿ ತಿಂಗಳುಗಳು ಉರುಳೋ ಹೊತ್ತಿಗೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವ್ರ ಮೇಲೆ ಮುನಿಸ್ಕೊಂಡಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಇತ್ತೀಚಿನ ದಿನಗಳಲ್ಲಿ ಅನ್ನುವಂಥ ಒಂದು ಬಿಗ್ ನ್ಯೂಸ್ ಹಿಡಿದಿದೆ. ಕಾರಣ ಜಾತಿ ಗಣತಿ. ಸಿದ್ದರಾಮಯ್ಯನವರು ಕಂಪೇರ್ ಮಾಡಿದ್ರೆ ಮೊದಲ ಬಾರಿಗೆ CM ಆಗಿರುವಂಥ ರೇವಂತ್ ರೆಡ್ಡಿ ಅವರೇ ಪರವಾಗಿಲ್ಲ ಅನ್ನೋ ರೀತಿಯ ಅಭಿಪ್ರಾಯವನ್ನು ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನೋ ಸುದ್ದಿಗಳು ಸದ್ದು ಮಾಡ್ತಿವೆ. ಯಾಕೆ ತರಾತುರಿಯಲ್ಲಿ ಸಿದ್ದರಾಮಯ್ಯನವ್ರ ಜಾತಿ ಗಣತಿ ಕೈಗೆತ್ತಿಕೊಳ್ಬೇಕಾಯ್ತು? ಕೊನೆಗೂ ಕೂಡ ಇಷ್ಟೆಲ್ಲ ವಿರೋಧ, ಪಕ್ಷದ ಒಳಗಡೆ ವಿರೋಧ ಇದೆಯಾ, ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗತ್ತಾ, ಮಗದೊಂದ ಅನ್ನೋದು ಮ್ಯಾಟರ್ ಆಗಲ್ಲ. ರಾಹುಲ್ ಗಾಂಧಿಯವರು ಪ್ರತಿಪಾದಿಸ್ತಿರುವಂಥ ಜಾತಿ ಗಣತಿಯನ್ನು ಯಾರು ಎಷ್ಟು ಬೇಗ ಗುರಿ ತಲುಪಿಸಿದ್ರು, ಇಲ್ಲಿ ಏನೇ ಸಂಕಷ್ಟ ಇದ್ರೂ ಅದನ್ನು ಮ್ಯಾನೇಜ್ ಮಾಡೋದು ಅವ್ರ ಹಣೆ ಬರೋದು, ಏನು ಮಾಡೋಕ್ಕಾಗಲ್ಲ. ಸೊ ಸಿದ್ದರಾಮಯ್ಯನವ್ರಿಗೆ ಇದು ಯಾವ ರೀತಿ ಅಂದರೆ ಬಿಸಿ ತುಪ್ಪ. ಮಾಡಿದ್ರು ಒಂಥರ ಕಷ್ಟ, ಮಾಡದೇ ಇದ್ರು ಒಂಥರ ಕಷ್ಟ ಅನ್ನೋ ಇಕ್ಕಟ್ಟಲ್ಲಿ ಸಿಕ್ಕಿ ಹಾಕ್ಕೊಂಡು ಇಷ್ಟು ದಿನ ಮುಂದಕ್ಕೆ ಹಾಕ್ಕೊಂಡು ಬಂದಿದ್ದಾಯ್ತು. ಕ್ಯಾಬಿನೆಟಲ್ಲಿ ವಿಚಾರ ತಗೊಳ್ಳೋಕೇನೆ ಇಷ್ಟು ದಿನ ಆಯಿತು, ನೋಡಿದ್ದೀವಿ ನಾವು. ಕೊನೆಗೆ ಜೇನುಗೂಡಿಗೆ ಕಲ್ಲು ಹೊಡೆದಂಗೆ ಮೊನ್ನೆ ಅದನ್ನು ಎತ್ಕೊಳ್ಳೋದೇನೋ ಆಯಿತು. ಆದರೆ ಸಿಕ್ಕಾಪಟ್ಟೆ ಸಂಕಷ್ಟ ಎದ್ದಿದೆ. ಇದ್ರ ಬೆನ್ನಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟುಬಿಟ್ಟಿದೆ. ಸೊ ಇಷ್ಟು ಡಿಲೇ ಮಾಡಿದ್ದೇ ಇದಕ್ಕೆಲ್ಲ ಕಾರಣ. ಇಷ್ಟೊತ್ತಿಗೆ ನಾವು ಮಾಡಿ ಮುಗಿಸ್ಬೇಕಿತ್ತು ಅನ್ನೋದೊಂದು ಅಭಿಪ್ರಾಯ. BJPಯವರು ನಾವು ಗ್ಯಾರಂಟಿ ಮಾಡಿದ್ವಿ, ಅವರು ಗ್ಯಾರಂಟಿಯನ್ನು ಇನ್ನೂ ಒಂದು ಹೆಜ್ಜೆ ಮೇಲು ಅನ್ನೋ ರೀತಿಯಲ್ಲಿ ಇನ್ನೂ ಎಕ್ಸ್ಟ್ರಾ ಘೋಷಣೆ ಮಾಡಿ ಗ್ಯಾರಂಟಿ ಶಾಕ್ ಕೊಟ್ಟರು. ಈಗ ಜಾತಿ ಗಣತಿ ಶಾಕ್ ಕೊಟ್ಟರು. ಈ ರೀತಿ ನಮ್ಮ ಅಸ್ತ್ರಗಳನ್ನು ಕಳ್ಕೊಳ್ಳುವಂತೆ ನೀವುಗಳೇ ಅಧಿಕಾರದಲ್ಲಿರುವಂಥ ರಾಜ್ಯಗಳೇ ಮಾಡ್ತಿದ್ದೀರಾ ಅನ್ನುವಂಥ ಅಸಮಾಧಾನ. ರೇವಂತ್ ರೆಡ್ಡಿ ಅವರೇ ಪರವಾಗಿಲ್ಲ, ಅವರೇ ವೇಗವಾಗಿ ಕ್ಯಾಬಿನೆಟ್ಟು ಮತ್ತೊಂದು ಅಕ್ಸೆಪ್ಟ್ ಮಾಡಿ ರಿಸ್ಕ್ ತಗೊಂಡ್ರು. ಸಿದ್ದರಾಮಯ್ಯನವರು ಆ ಕೆಲಸವನ್ನು ಮುಂಚೆನೇ ಮಾಡಿ ತೋರಿಸ್ಬೇಕಿತ್ತು. ಆ ಸಾಮರ್ಥ್ಯವನ್ನು ಕಳ್ಕೊಂಡ್ರ ಸಿದ್ದರಾಮಯ್ಯನವರು ಅನ್ನೋ ರೀತಿಯಲ್ಲಿ ಒಂದು ಬೇಸರ ಆವರಿಸ್ಕೊಂಡಿದ್ಯಂತೆ ರಾಹುಲ್ ಗಾಂಧಿ ಅವರನ್ನು. ಸೊ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ರಾಹುಲ್ ಗಾಂಧಿ ಅವರು ಸ್ವಲ್ಪ ಅಂತರ ಕಾಯ್ದುಕೊಳ್ತಿದ್ದಾರೆ ಅನ್ನೋದು ಡೆಲ್ಲಿ ಮೂಲಗಳ ಮಾಹಿತಿ.
ಇದು ಕೂಡ ಕೈಪಾಳ್ಯದವರೇ ಹೇಳ್ತಿರೋದು. ಇದೆಲ್ಲ ಆಗ್ತಿರೋ ಹೊತ್ತಲ್ಲಿ DK ಶಿವಕುಮಾರ್ ಅವರು ಖರ್ಗೆ ಸಾಹೇಬ್ರಿಗೆ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಫಾರ್ಮುಲಾ ಇಷ್ಟೇ, ಎರಡರೊಳಗೆ ಒಂದಾಗಲಿ. ಒಂದೋ ಈಗ ಸಿದ್ದರಾಮಯ್ಯನವ್ರ ಅವಧಿ ಮುಗಿಯುತ್ತೆ, 2.5 ವರ್ಷ ಮುಗಿತಾ ಇದ್ದ ಹಾಗೆ ಅಕ್ಟೋಬರ್ ಮುಗಿಯೋ ಅಷ್ಟೊತ್ತಿಗೆ ನನಗೆ ಅವಕಾಶ ಮಾಡಿಕೊಡ್ಲಿ, ಇಲ್ಲವಾದಲ್ಲಿ ಖರ್ಗೆ ಅವರೇ ಬರಲಿ. ಇದು ಸುಮಾರು ದಿನಗಳಿಂದ ನಡೀತಿರೋ ಫಾರ್ಮುಲಾ. ಯಾಕಂದರೆ ಖರ್ಗೆ ಅವರು AICC ಅಧ್ಯಕ್ಷರಾಗಿ 3 ವರ್ಷ ಕಂಪ್ಲೀಟ್ ಆಗುತ್ತೆ ಈ ಅಕ್ಟೋಬರ್ಗೆ. ಸೊ ಅವ್ರಿಗೂ ಕೂಡ ಸಾಕು ಈ ಜವಾಬ್ದಾರಿ ಅಂತ ಅನಿಸ್ಬಹುದು. ಅವರು ಆ ಅಧ್ಯಕ್ಷ ಕುರ್ಚಿ ವಹಿಸ್ಕೊಂಡಿದ್ದು ಬಹಳ ಒತ್ತಡದಲ್ಲೇ ಅಲ್ವಾ, ಇನ್ಯಾರೋ ಆಗಬೇಕಿತ್ತು, ಆಮೇಲೆ ಒಂದು ಹೆಸರಿಗೆ ಎಲೆಕ್ಷನ್ ಅಂತ ನಡೀತು. ಬಟ್ ಖರ್ಗೆ ಅವರನ್ನು ಬೇರೆಯವರು ಎಲ್ಲರೂ ತಿರಸ್ಕರಿಸಿದ ಜಾಗದಲ್ಲಿ ಕೂರಿಸಿದ್ರ ಅನ್ನೋ ಟೀಕೆಗೂ ಕೂಡ ಅಂದರೆ ಆ ಟೀಕೆಯನ್ನು ಕೂಡ ಖರ್ಗೆ ಅವರು ಎದುರಿಸಬೇಕಾಯ್ತು. ಸೊ 3 ವರ್ಷ ಮಾಡಿದ್ದಾರೆ, ಅವರ ಅವಧಿಯಲ್ಲಿ ಒಂದಿಷ್ಟು ಒಳ್ಳೆಯದು ಕೂಡ ಆಗಿದೆ ಕಾಂಗ್ರೆಸ್ಗೆ, ಸಾಕು ಅಂತ ಅನಿಸಬಹುದು. CM ಆಗೋಕೆ ಉಳ್ಕೊಂಡಿದ್ರೆ ಇದೊಂದು ಚಾನ್ಸು ಅಂತ ಅವ್ರ ಮನಸ್ಸಿಗೂ ಬರಬಹುದು. ಅವ್ರ ಮನಸ್ಸಿಗೆ ಬರದೇ ಇದ್ದು ಪ್ರಿಯಾಂಕ್ ಖರ್ಗೆ ಅವರು ಒತ್ತಡ ಹಾಕಬಹುದು, ಇಂಥದ್ದೆಲ್ಲ ಇರುತ್ತಲ್ವ. ಸೊ ಖರ್ಗೆ ಅವರು ಒಂದೋ DK ಶಿವಕುಮಾರ್ ಅವರ ಬಲವನ್ನು ತಗೊಂಡು ತಾನು CM ಆಗಬಹುದು, ಇಲ್ಲ ಅದು ಬೇಡ, ಸುಮ್ಮನೆ ಯಾಕೆ ಬೇಕು, ಇಲ್ಲೇ ಕಚ್ಚಾಟ ಜಾಸ್ತಿ ಆಗಿರುವಾಗ ಅಂತ ಅನಿಸಿದ್ರೆ ಕೊನೆ ಪಕ್ಷ ಪ್ರಿಯಾಂಕ್ ಖರ್ಗೆ ಅವರನ್ನ DCM ಮಾಡಿ DK ಶಿವಕುಮಾರ್ ಅವರು CM ಆಗಲಿ ಅನ್ನೋ ರೀತಿಯಲ್ಲೂ ದಾಳ ಉರುಳಿಸಬಹುದು. ಈಗ ರಾಹುಲ್ ಗಾಂಧಿಯವರು ಕೂಡ ವಿಚಲಿತರಾಗಿರೋದ್ರಿಂದ ಖರ್ಗೆ ಅವ್ರಿಗೆ ಈಸಿ ಆಗತ್ತೆ. ಇಲ್ಲಿನ ಕರ್ನಾಟಕದ್ದೇ ಮೂಲದ ನಾಯಕರಾಗಿ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸೋದಕ್ಕೆ ಈಸಿ ಆಗತ್ತೆ ಅನ್ನೋದು ಈಗ ಸಿಗ್ತಿರುವಂಥ ಅಸಲಿ ಟ್ವಿಸ್ಟ್. ಯಾಕೆ ಸಿದ್ದರಾಮಯ್ಯ ಬಣ ಇಷ್ಟು ಡಿಸ್ಟರ್ಬ್ ಆಗಿದೆ, ಯಾಕೆ ಹರಿಪ್ರಸಾದ್ ಅವ್ರ ಹತ್ರ ಇಷ್ಟು ವರ್ಷ ಇಲ್ಲದೆ ಇರೋದು, ಓಡೋಡ್ ಹೋಗ್ತಾರೆ ಸಿದ್ದರಾಮಯ್ಯನವರು. ಸುಮಾರು ದಿನಗಳಿಂದ ಮೀಟಿಂಗ್ ಆಗಬೇಕು, ಇಬ್ಬರು ಒಂದಾದರೆ ಒಳ್ಳೇದಾಗತ್ತೆ ಅನ್ನುವಂಥ ಸಲಹೆ ಆಪ್ತರಿಂದ ಬರ್ತಾ ಇದ್ರು. ಸಿದ್ದರಾಮಯ್ಯನವರು ಅಷ್ಟು ದೂರ ಪಾದ ಬೆಳೆಸಿರಲಿಲ್ಲ. ಬಟ್ ಈಗ ತಡ ಮಾಡದೆ ಹರಿಪ್ರಸಾದ್ ಅವರನ್ನು ಹೋಗಿ ಮೀಟ್ ಆಗಿ ಬಂದಿದ್ಯಾಕೆ, ಅವ್ರಿಗೆ ಸಭಾಪತಿ ಕೊಡ್ತಾರಾ, ಸಚಿವ ಸ್ಥಾನ ಕೊಡ್ತಾರಾ, ಬಹುತೇಕ ಎರಡರೊಳಗೊಂದು ಸಿಕ್ಕೇ ಸಿಗತ್ತೆ ಅನ್ನುವ ವಾತಾವರಣ ಈಗ ಕಲ್ಪಿಸಲ್ಪಟ್ಟಿದೆ. ಅಷ್ಟೆಲ್ಲ ಆಗ್ತಿರೋದು ಯಾಕೆ ಅಂತ ಕೇಳಿದ್ರೆ DK ಶಿವಕುಮಾರ್ ಮತ್ತು ಖರ್ಗೆ ಅವರು ಒಟ್ಟಿಗೆ ದಾಳ ಉರುಳಿಸೋದು ಖಚಿತ ಅನ್ನುವ ಸುಳಿವು ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿದೆ. ಹೇಳಿ ಕೇಳಿ ಈಗ ದಲಿತ CM ಕೂಗು ನಿಂತು ಹೋಯ್ತು. ಪರಮೇಶ್ವರ ಅವ್ರಿಗೆ ಅವ್ರದ್ದೇ ಜಾಸ್ತಿ ಆಗಿದೆ. ಈಗ ED ಮತ್ತೊಂದು ಅಂದ್ಕೊಂಡು ಅವ್ರ ಕುತ್ತಿಗೆಗೆ ಬಂದು ಕೂತಿದೆ. ಅದರಲ್ಲೂ ರಾಜಕೀಯ ಲೆಕ್ಕಾಚಾರ ಇದೆ, ದೊಡ್ಡವರದ್ದು ಅಂತ ಆರೋಪಗಳು ಕೇಳಿ ಬಂದವು. ಒಟ್ಟಿನಲ್ಲಿ ಪರಮೇಶ್ವರ್ ಅವ್ರೀಗ DK ಶಿವಕುಮಾರ್ ಅವ್ರಿಗೆ ಸೆಡ್ ಹೊಡೆಯೋ ಪರಿಸ್ಥಿತಿಲಿ ಇಲ್ಲ. ರಾಜಣ್ಣ ಅವ್ರದ್ದು ಅದೇ ಕಥೆ ಆಗಿದೆ. ಸತೀಶ್ ಜಾರಕಿಹೊಳಿ ಅವರಂತೂ ಓಪನ್ ಆಗಿ ಹೈಕಮಾಂಡ್ ಸಂಪರ್ಕ ಮಾಡಿ ಎಲ್ಲ ಗೇಮ್ ಚೇಂಜ್ ಮಾಡುವಂಥ ನಾಯಕರಲ್ಲ. ಬಟ್ ಅವ್ರ ಟೀಮ್ ಕಟ್ಟಿಕೊಂಡು ಸೆಡ್ ಹೊಡಿಬಹುದು ನಾಳೆ, ಅದನ್ನು ಅಲ್ಲಗಳೆಯೋ ಹಾಗಿಲ್ಲ. ಅವ್ರದ್ದೇ ಆದಂಥ ಒಂದು ಶಕ್ತಿ ಗುಂಪು ಎಲ್ಲ ರೆಡಿ ಆಗ್ತಿದೆ. ಬಟ್ ಹೈಕಮಾಂಡ್ ಮಟ್ಟದಲ್ಲಿ ಗೇಮ್ ಚೇಂಜ್ ಮಾಡುವಂಥ ಸಾಮರ್ಥ್ಯ ಇದೆ ಅಂತ DK ಶಿವಕುಮಾರ್ ಅವ್ರಿಗೆ ಈಗ ಥ್ರೆಟ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಬಾಯಿ ಬಡ್ಕೊಳ್ತಿದ್ದವ್ರ ಬಾಯನ್ನು ಮುಚ್ಚಿಸಿದ್ದಾಗಿದೆ. ಖರ್ಗೆ ಅವರ ಬಲ ಸಿಕ್ಕಾಗಿದೆ. ರಾಹುಲ್ ಗಾಂಧಿಯವರು ಕೂಡ ಸಿದ್ದರಾಮಯ್ಯನವರು ಯಾಕೋ ಶಕ್ತಿಯನ್ನು ಕಳ್ಕೊಳ್ತಿದ್ದಾರ ಅನ್ನೋ ರೀತಿ ಮನಸ್ಥಿತಿಯಲ್ಲಿ ಬೇಸರ ಮಾಡಿಕೊಂಡಿದ್ದು ಕೂಡ ಈಗ DK ಶಿವಕುಮಾರ್ ಅವ್ರಿಗೆ ಅವಕಾಶ ಸೃಷ್ಟಿಯಾಗ್ತಿದ್ದಂಗೆ. ಸೊ DK ಶಿವಕುಮಾರ್ ಅವರು ಅಂದುಕೊಂಡಿದ್ದು ಈಗ ಅಕ್ಟೋಬರ್ ಮುನ್ನವೇ ಎಲ್ಲ ಪೂರಕವಾಗಿ ಕೂಡಿ ಬರ್ತಾ ಇದೆಯಾ. ಅಕಸ್ಮಾತ್ ಖರ್ಗೆ ಅವರು CM ಆಗೋದಕ್ಕೆ ಬಯಸಿದ್ದೇ ಹೋದಾದಲ್ಲಿ ಅವರು 1 ವರ್ಷ ಉಳಿದಿರುವಂಥ ಕೊನೆಯ ಅವಧಿ ಎಲೆಕ್ಷನ್ಗೂ ಮುನ್ನ DK ಶಿವಕುಮಾರ್ CM ಆಗಿ ಅವ್ರ ನಾಯಕತ್ವದಲ್ಲಿ ಎಲೆಕ್ಷನ್ಗೆ ಹೋಗೋದು, ಈ ರೀತಿಯಲ್ಲಿ ಒಂದು ಒಪ್ಪಂದಕ್ಕೆ ಬರಬಹುದು. ಮತ್ತು ಮುಂದಿನ ಅವಧಿಗೆ DK ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಕಡೆಯಿಂದ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ಳೋಕ್ಕೂ ಇದು ದಾರಿಯಾಗತ್ತೆ. ಖರ್ಗೆ ಅವ್ರಿಗೂ ಅವಕಾಶ ಮಾಡಿಕೊಟ್ರಪ್ಪ DK ಶಿವಕುಮಾರ್ ಅವರು ಅನ್ನೋದು ಹೆಚ್ಚು ಕಡಿಮೆ ಆಗಿ ಈಗ ಕೂಡಲೇ ನಾನು CM ಆಗದಿದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅನ್ನುವ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ DK ಶಿವಕುಮಾರ್ ಅವರು. ಅದಕ್ಕೆ ರೈಟ್ ಟೈಮ್ ಅಂತ ಈಗ ಬೆಳವಣಿಗೆಗಳು ಆಗ್ತಿರೋದು. ಯಾಕೆ ಹರಿಪ್ರಸಾದ್ ಅವ್ರ ಹತ್ರ ಹೋದರು ಸಿದ್ದರಾಮಯ್ಯನವರು? ಹಿಂದೆ ಅಂದರೆ ಅವ್ರು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಆಗಲೂ ಕೂಡ ಖರ್ಗೆ ಅವರು CM ಆಗಲಿ ಅನ್ನೋದೊಂದು ಇತ್ತಲ್ವ. ಆಮೇಲೆ 1 ವರ್ಷ ಆದಮೇಲೆ ಈಗಲಾದರೂ ಬಿಟ್ಟುಕೊಡ್ಲಿ ಅನ್ನುವಂಥ ಕೂಗು ಹೇಳ್ತು, ಮತ್ತೆ ಸಂಕಷ್ಟ ಬರುತ್ತಾ ಅನ್ನೋ ಥರ ಇದ್ದಾಗ ಹರಿಪ್ರಸಾದ್ ಅವರು ಕೂಡ ಒಬ್ಬರು, ಅಹಮದ್ ಪಟೇಲ್ ಅವರು ಮತ್ತು ಹರಿಪ್ರಸಾದ್ ಅವರು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ರು. ಅವರಂಥ ನಾಯಕರನ್ನು ನಾವು ಕಳ್ಕೊಳ್ಳೋದು ಸರಿಯಲ್ಲ, ಈಗ CM ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಬಹಳ ದೊಡ್ಡ ತಪ್ಪಾಗತ್ತೆ ಅನ್ನೋ ರೀತಿಯಲ್ಲಿ ಹೈಕಮಾಂಡನ್ನು ಒಪ್ಪಿಸಿದ್ರು ಅನ್ನೋದು ಒಂದು ಸುದ್ದಿ ಇದೆ.
ಏಕಾಏಕಿ ನಿರ್ಧಾರನೇ ತಗೊಂಡ್ಬಿಡ್ತಿತ್ತು ಹೈಕಮಾಂಡ್ ಅಂತಲ್ಲ, ಬಟ್ ಸ್ವಲ್ಪ ಡಿಸ್ಟರ್ಬ್ ಆದ ಸಮಯದಲ್ಲಿ ಶಾಂತಗೊಳಿಸಿದ್ದು ಹರಿಪ್ರಸಾದ್ ಅವರು ಅನ್ನುವಂಥ ಒಂದು ಸುದ್ದಿ. ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರುವಲ್ಲಿ ಅವರೊಬ್ಬರು ಸ್ಟ್ರಾಂಗ್ ಲೀಡರ್, ಇಲ್ಲಿದ್ದರೆ ಪಕ್ಷಕ್ಕೆ ಬಹುದೊಡ್ಡ ಬಲ ಬರುತ್ತೆ ಕರ್ನಾಟಕದಲ್ಲಿ ಅಂತ ಅವ್ರನ್ನ ಕರ್ಕೊಂಡು ಬರುವಲ್ಲಿಯೂ ಹರಿಪ್ರಸಾದ್ ಅವ್ರ ಪಾತ್ರ ಇದೆ. ಯಾಕಂದರೆ ಸೋನಿಯಾ ಗಾಂಧಿ ಅವರು ಹರಿಪ್ರಸಾದ್ ಅವರ ಸಲಹೆಯನ್ನು ಅಷ್ಟು ಸುಲಭವಾಗಿ ತಳ್ಳಿ ಹಾಕಲ್ಲ. ಪಕ್ಷನಿಷ್ಠೆಯಲ್ಲಿ ಅತ್ಯಂತ ಆಪ್ತರಾಗಿ ಗುರುತಿಸ್ಕೊಂಡಿರೋರು ಹೈಕಮಾಂಡ್ ನಾಯಕರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಹರಿಪ್ರಸಾದ್ ಅವರು. ಸೊ ಈಗ ಮತ್ತೊಮ್ಮೆ ದೊಡ್ಡ ಉಪಯೋಗವನ್ನು ಮಾಡಿಕೊಡ್ಬಲ್ರು ಸಿದ್ದರಾಮಯ್ಯನವ್ರಿಗೆ. ಮತ್ತು ಅವ್ರಿಗೂ ತನಗೇನು ಸಿಕ್ಕಿಲ್ಲಪ್ಪ ರಾಜ್ಯ ರಾಜಕಾರಣದಲ್ಲಿ ಅನ್ನೊಂದು ಬೇಸರ ಇದೆಯಲ್ಲ, ಅದನ್ನೂ ಕೂಡ ನೀಗಿಸೋದಕ್ಕೆ ಅವಕಾಶ ಸೃಷ್ಟಿಸ್ಬಿಟ್ರೆ ಮ್ಯೂಚುವಲಿ ಇಬ್ರಿಗೂ ಲಾಭ ಆಗುತ್ತೆ. ಈಗ ಹರಿಪ್ರಸಾದ್ ಅವ್ರಿಗಂತೂ ಈ ಕ್ಯಾಬಿನೆಟ್ ಸರ್ಜರಿಯಲ್ಲೇ ಆಗುತ್ತೆ ಅಂತ ಹೇಳಲಾಗ್ತಿದೆ. ಈಗೇನು ಕೆಲವೇ ದಿನಗಳಲ್ಲಿ ಸಂಪುಟ ಸರ್ಜರಿ ಇದೆ, ಡೆಲ್ಲಿಗೆ ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಎಲ್ಲರೂ ನೋಡಿ, ಖರ್ಗೆ ಅವರು ಬೆಂಗಳೂರಲ್ಲಿ ಇದ್ದರೆ ಎಲ್ಲರೂ ಅವರು ಮನೆಗೆ ಓಡೋಡಿ ಹೋಗ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೆ, ಇವರಂತೆ ಸಚಿವ ಸಂಪುಟ ಸರ್ಜರಿ ಮಾಡ್ತಾರೆ ಅನ್ನೋದು ಫಿಕ್ಸ್ ಆಗಿದ್ದು ತಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಎಲ್ಲರೂ ದುಂಬಾಲು ಬಿದ್ದಿದ್ದಾರೆ. ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪ ಅವರ ಇಲಾಖೆಯಲ್ಲಿ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅಧಿಕಾರಿಗಳಿಗೆ ರೌಂಡ್ಸ್ ಹಾಕಿ ಅಂತ ಹೇಳಿದ್ದಾರೆ. ಅಂದರೆ ಶಾಲೆಗೂ ವಿಸಿಟ್ ಮಾಡಿ ಶಾಲೆಗಳಲ್ಲಿ ಈಗ ಏನೇನು ಸಮಸ್ಯೆ ಎದುರಾಗಿದೆಯೋ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಅದನ್ನು ಸರಿಪಡಿಸಿ ಕೂಡಲೇ ಅಂತ ಅಧಿಕಾರಿಗಳಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಅಂದರೆ ಅಧಿಕಾರಿಗಳೇ ಈಗ ವ್ಯವಸ್ಥೆ ಸರಿ ಮಾಡೋದಕ್ಕೆ ಅಖಾಡಕ್ಕಿಳಿರಿ ಅನ್ನುವಂಥ ಕಟ್ಟಾಜ್ಞೆಯನ್ನು ಸಿದ್ದರಾಮಯ್ಯನವರು ಹೊರಡಿಸಿದ್ದಾರೆ. ಅಂದರೆ ಏನರ್ಥ? ಶಿಕ್ಷಣ ಸಚಿವರು ತಮ್ಮ ಕೆಲಸ ಸರಿಯಾಗಿ ನಿಭಾಯಿಸ್ತಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಜಾತಿ ಲೆಕ್ಕಾಚಾರ ಬಂದಾಗ ಮಧು ಬಂಗಾರಪ್ಪ ಅವರು ಔಟ್ ಆಗಿ ಈಗ ಹರಿಪ್ರಸಾದ್ ಅವರು ಇನ್ನಾಗೋದು ಕೂಡ ಖಚಿತ ಅನ್ನೋದೇ ಕೇಳಿಬರ್ತಿರುವಂತಹ ಸುದ್ದಿ. ಸದ್ಯದ ವಾತಾವರಣ ಅದಕ್ಕೆ ಪೂರಕವಾಗಿದೆ. ಮಧು ಬಂಗಾರಪ್ಪ ಅವ್ರ ವಿರುದ್ಧ ಅಸಮಾಧಾನನೂ ಎದ್ದಿದೆ. ಸುಮಾರು ವಿಷಯಗಳಲ್ಲಿ ಕಾಂಟ್ರವರ್ಸಿ, ಅವ್ರ ಸ್ಟೇಟ್ಮೆಂಟ್ಗಳು ಎಲ್ಲ ಸುಮ್ಮನೆ ಸರ್ಕಾರಕ್ಕೆ ಮುಜುಗರ ತಂದಿದೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯನೂ ಕಾಂಗ್ರೆಸ್ನ ಒಳಗಡೆ ಇದೆ. ಹಾಗಾಗಿ ಅದು ಒಂದೆಲ್ಲ ಪೂರಕವಾಗಿ ಕೂಡು ಬಂದಿದ್ದು ಹರಿಪ್ರಸಾದ್ ಅವರಿಗೆ ಸ್ಥಾನಮಾನ ಕೊಟ್ಟು ಅವರು ತಮ್ಮ ಕೈಯನ್ನು ಬಲಪಡಿಸುವಂತೆ ಖಚಿತಪಡಿಸ್ಕೊಳ್ತಿದ್ದಾರೆ ಸಿದ್ದರಾಮಯ್ಯನವರು. ಯಾಕಿಷ್ಟು ಟೆನ್ಷನ್ನು ಅಂದರೆ ಹೈಕಮಾಂಡಲ್ಲಿ ವಾತಾವರಣ ಇದುವರೆಗೆ ಏನು ಅಂದ್ಕೊಂಡಿದ್ರಲ್ಲ ಸಿದ್ದರಾಮಯ್ಯನವರು, ಹಂಗಿಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ ಮೇಲೆ ಅದು ಕ್ಯಾಬಿನೆಟ್ ವಿಚಾರ ಇರಬಹುದು, ಯಾವುದೇ ಇರಲಿ, ನಾಮಿನೇಷನ್ನು ಮತ್ತೊಂದು ಪ್ರತಿಯೊಂದು ಹೈಕಮಾಂಡ್ ಅದೇ ರೀತಿ ಅಚ್ಚುಕಟ್ಟಾಗಿ ಮಾಡಿಕೊಡ್ತಿರ್ತು. ಆದರೆ ಇತ್ತೀಚೆಗೆ ಹಂಗಲ್ಲ. ಡಿ ಕೆ ಶಿವಕುಮಾರ್ ಅವರು ಮಾತಿಗೂ ಮಣೆ ಹಾಕ್ತಾ ಇದ್ದಾರೆ. ಹಾಸನದ ಸಮಾವೇಶದ ರೂಪರೇಷೆ ಬದಲಾಗಿದ್ದಿರಬಹುದು, ಬೇರೆ ನೋಡಿದ್ದೀವಿ ನಾವು. ಕೆಲವು ಖರ್ಗೆ ಅವರು ಹೇಳ್ದಂತಾಗ್ತಿದೆ. ವಕ್ಫ್ ವಿಚಾರದಲ್ಲಿ ಜಮೀರ್ ಅವರು ರಾಜೀನಾಮೆನೇ ಕೊಟ್ಬಿಡ್ತೀನಿ ಅಂತ ಎದ್ದು ನಡೆದಿದ್ರಲ್ಲ, ಖರ್ಗೆ ಅವರ ಆಪ್ತನಿಗೆ ಸ್ಥಾನ ಸಿಕ್ತು ಅಲ್ಲಿ. ಈ ರೀತಿ ಒಂದು ಖರ್ಗೆ ಅವರು ಹೇಳ್ದಂತೆ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳ್ದಂತೆ ಆಗ್ತಿದೆ. ಬಿಟ್ಟರೆ ಸಿದ್ದರಾಮಯ್ಯನವರು ಅಂದುಕೊಂಡಿದ್ದೆಲ್ಲವೂ ನಡೀತಿಲ್ಲ. ಇದರ ಅರ್ಥ ಏನು? ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೂ ವಯಸ್ಸಾಯಿತು, ಇನ್ನೇನು ಅವರು ಕೆಳಗಿಳಿಯೋ ಸಮಯ ಬಂತಲ್ವ, ಬೇರೆಯವ್ರಿಗೆ ಅವಕಾಶ ಕೊಡಬೇಕು, ಬೇರೆ ಪ್ರಯೋಗಗಳನ್ನು ಮಾಡದಿದ್ರೆ ಪಕ್ಷ ಒಬ್ಬರನ್ನೇ ನೆಚ್ಕೊಂಡು ಅಲ್ಲೇ ಸುತ್ತಾಡ್ತಿರ್ಬೇಕಾಗತ್ತೆ. ಅದು ಖಂಡಿತ ಒಳ್ಳೇದಲ್ಲ ಅನ್ನೋ ಲೆಕ್ಕಾಚಾರ ಶುರು ಮಾಡೋದಂತ ಕಾಣಿಸ್ತಾ ಇದೆ. ಎಲ್ಲ ಕಡೆನೋದು ಅಷ್ಟೇ ಅಲ್ವಾ ರಾಜಕಾರಣದಲ್ಲಿ, ಅವಕಾಶ ಲಾಭ ನಷ್ಟದ ಲೆಕ್ಕ ಅಷ್ಟೇ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಈಗ ಢವ ಶುರುವಾಗಿದೆ. ಸಿದ್ದು ಕ್ಯಾಂಪ್ಗೆ ಈಗ ಕಳವಳ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಮತ್ತು ಅತ್ಯುತ್ಸಾಹದಲ್ಲಿ ಮುನ್ನುಗ್ತಾ ಇದ್ದಾರೆ. ಮೊನ್ನೆ ನೋಡಿ ಓಪನ್ ಆಗಿ ಸೆಡ್ ಹೊಡೆದ್ರು, ಅದು ಹೆಂಗೆ ನನ್ನ ಇಲಾಖೆಯಲ್ಲಿ ಸಿದ್ದರಾಮಯ್ಯನವರು ಟ್ರಾನ್ಸ್ಫರ್ ಮಾಡಿಸ್ತಾರೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ನನ್ನ ಟಿಪ್ಪಣಿ ಸರ್ಕಾರ ಶುರುವಾದಾಗಲೇ ನನ್ನ ಟಿಪ್ಪಣಿ ನೆನಪಿಲ್ವಾ ಅಂತ ಗುಡುಕ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅಷ್ಟಲ್ಲದೆ ನೋಡಿ ಯಾವ ರೀತಿ ಹೈಕಮಾಂಡ್ ನಿಷ್ಠೆಯನ್ನು ಪ್ರದರ್ಶಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ರೇವಂತ್ ರೆಡ್ಡಿ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಬಂತು, ಓಪನ್ ಆಗಿ ಒಪ್ಕೊಂಡ್ರು. ಹೌದ್ರಿ, ಏನೀಗ ನಮ್ಮ ಪಕ್ಷದ ಟ್ರಸ್ಟ್ಗೆ ನಾನು ನನ್ನ ತಮ್ಮ ದುಡ್ಡು ಕೊಟ್ಟಿದ್ದೀವಿ, ತಪ್ಪೇನ್ರಿ ಅಂತ ಮೀಡಿಯಾ ಪ್ರಶ್ನೆ ಮಾಡ್ತಾರೆ. ಪಕ್ಷ ಅಂತ ಬಂದಾಗ ಎಂಥದ್ದೇ ಪರಿಸ್ಥಿತಿಯಲ್ಲೂ ಬಿಟ್ಟು ಕೊಡಲ್ಲ ಅನ್ನೋ ಮೆಸೇಜನ್ನು ಡಿ ಕೆ ಶಿವಕುಮಾರ್ ಅವರು ಕೊಡೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕಂಗಾಯ್ತು. ಮೊನ್ನೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅವ್ರಿಗದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಆಗಿ ಅವ್ರು ಅದನ್ನು ಸ್ವೀಕರಿಸಿದ್ರು. ಹಿಂದೆ ಜೈಲಿಗೆ ಹೋಗಿ ಬಂದಿದ್ದೂ ಕೂಡ ಅದೇ ರೀತಿಯಲ್ಲಿ ಅವ್ರಿಗೆ ವರದಾನ ಆಗಿತ್ತು. ಅದಾದಮೇಲೆ ಅಧ್ಯಕ್ಷ ಆಗಿದ್ದರು. ಈಗ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಹೆಸರು ಬಂದಿದ್ದೂ ಕೂಡ ಅದೇ ರೀತಿಯಲ್ಲಿ ಬಲ ಕೊಡ್ತಾ ಇದೆ ಅವ್ರಿಗೆ ಅನ್ನೋದು ವಿಶ್ಲೇಷಣೆ ಕೈಪಾಳ್ಯದಲ್ಲಿ ಕೇಳಿ ಬರ್ತಿರೋದು. ಹಾಗಾಗಿ 2 ನವೆಂಬರ್ ಅಷ್ಟೊತ್ತಿಗೆ ಆಗಲೇಬೇಕು ಅಂತ ಈಗ ಇಲ್ಲಿಂದ ಡೆಲ್ಲಿ ತನಕನೂ ತಯಾರಿ ಶುರುವಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲರ ಮನವೊಲಿಸೋದಕ್ಕೆ ಸರ್ಕಸ್ ಜೋರಾಗಿದೆ ಡಿ ಕೆ ಶಿವಕುಮಾರ್ ಕಡೆಯಿಂದ. ಖರ್ಗೆಯವರ ಬಲವು ಸೇರ್ಕೊಳ್ತಿರೋದ್ರಿಂದ. ಆದರೆ ಹರಿಪ್ರಸಾದ್ ಅವ್ರನ್ನ ಮೊನ್ನೆ ಸಿದ್ದರಾಮಯ್ಯನವ್ರು ಭೇಟಿಯಾಗಿ ಬರ್ತಿದ್ದಂಗೆ ಅವರು ಹೈದರಾಬಾದ್ಗೆ ಹಾರ್ತಾರೆ, ಆಮೇಲೆ ಡೆಲ್ಲಿಗೆ ಹಾರ್ತಾರೆ. ಸೊ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಗಟ್ಟಿ ಮಾಡೋದಕ್ಕೆ
ಟಾಸ್ಕನ್ನು ಕೈಗೆತ್ತಿಕೊಂಡೇ ಬಿಟ್ಟಿದ್ದಾರೆ ಹರಿಪ್ರಸಾದ್ ಅವರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಈಗ ಸಂಪುಟದಲ್ಲಿ ಅವರು ಇನ್ನು ಆಗ್ತಾರಾ ಸಿದ್ದರಾಮಯ್ಯನವ್ರು ಹೇಳಿದಂತೆ ಅನ್ನೋದನ್ನು ಕಾದು ನೋಡಬೇಕು. ಆವಾಗ ಒಂದು ವೆರಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅನ್ನೋದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ಟಿದ್ದೇ ಹೌದಾದರೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಯಾವ ದಾರಿ ಹಿಡಿಬಹುದು? ಅಕಸ್ಮಾತ್ ಏನಾದರೂ ಹರಿಪ್ರಸಾದ್ ಆ್ಯಂಡ್ ಟೀಮ್ ಮೂಲಕ ಹೈಕಮಾಂಡನ್ನು ಒಪ್ಪಿಸಿ ಮತ್ತಷ್ಟು ದಿನ ಕುರ್ಚಿ ಗಟ್ಟಿ ಮಾಡಿಕೊಂಡ್ರೆ ಡಿ ಕೆ ಈಗ ನಿರ್ಣಾಯಕ ಹಂತವನ್ನು ತಲುಪಿದ್ದಾಗಿದೆ. ಕ್ಲೈಮ್ಯಾಕ್ಸ್ ಇದು ಅಂತ ಅವರು ಭಾವಿಸಿರೋದು. ಈಗ ಸಿಕ್ಕಿದ್ರೆ ಸಿಗತ್ತೆ, ಇಲ್ಲ ನನ್ನ ದಾರಿ ನಾನು ನೋಡ್ಕೊಳ್ಬೇಕಾಗತ್ತೆ ಅಂತ. ಸೊ ಎರಡೆರಡು ಬಗೆಯ ಆಯಾಮಗಳು ಕಾಣಿಸ್ತಿದ್ದು ಏನು ಬೇಕಾದರೂ ಆಗಬಹುದು ರಾಜ್ಯ ರಾಜಕಾರಣದಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.